Dear students, today I have studied in the contributions of education, literature and art and architecture of the Delhi Sultanate. ಇವತ್ತು ದೆಹಲಿ ಸುಲ್ತಾನರ ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪದ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಪದ್ಧತಿ, ಎಜುಕೇಷನ್ ಸಿಸ್ಟಮ್ ಅನ್ನೋಂಥದ್ದು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ದೊರೆತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ಪಿರಸ್ಯ ತಗಲಕ್ಕೆ ಒಂದು ಬಂಜರು ಜಮೀನುಗಳನ್ನು ಬೇಸಾಯಕ್ಕೆ ಒಳಪಡಿಸಿ ಅದರಿಂದ ಬಂದಿರತಕ್ಕಂಥ ವರಮಾನವನ್ನು ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಆತ ಮೀಸಲು ಇರಿಸಲ್ಪಟ್ಟಿರ್ತಕ್ಕಂಥದ್ದು ತಿಳ್ಕೊಳ್ತಾ ಇದ್ದೀವಿ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಈತ ಅಭಿವೃದ್ಧಿಪಡಿಸಿಕೊಂಡು ಬರ್ತಾನೆ. ನಗರ ಅಥವಾ ಪಟ್ಟಣಗಳಲ್ಲಿ ಈ ಮದರಸೆಗಳನ್ನು ಮತ್ತು ಗ್ರಂಥಾಲಯಗಳನ್ನು ತೆರೆಯಲ್ಪಟ್ಟಿರ್ತಕ್ಕಂಥದ್ದು. ದೆಹಲಿ, ಆಗ್ರಾ, ಜಲಂಧರ್, ಜಾನ್ಪುರ್ ಮತ್ತು ಫಿರೋಜಾಬಾದ್ಗಳಲ್ಲಿ ಈ ಶಿಕ್ಷಣ ಕೇಂದ್ರಗಳ ಸ್ಥಾಪನೆಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದ್ದಾವೆ. ಇವು ಶಿಕ್ಷಣ ಕೇಂದ್ರ ಸ್ಥಳಗಳಾಗಿರ್ತಕ್ಕಂಥದ್ದು. ಅನೇಕ ವಿಶ್ವವಿದ್ಯಾಲಯಗಳು ಕೂಡ ಇಲ್ಲಿ ಬೆಳವಣಿಗೆಯ ಅಭಿವೃದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ತಿಳಿಯಲ್ಪಡ್ತದೆ. ಪರ್ಷಿಯನ್, ಅರೇಬಿಕ್, ತುರ್ಕಿಗಳಲ್ಲದೆ ಕುರಾನ, ಇಸ್ಲಾಂ, ಧರ್ಮಶಾಸ್ತ್ರ ಹಾಗೂ ಕಾನೂನುಗಳನ್ನು ಈ ಮದರಸದಲ್ಲಿ ಕಲಿತಕ್ಕಂಥದ್ದಾಗಿತ್ತು. ಅಲ್ಲಿ ಈ ವಿಷಯಗಳ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳುವುದಾಗಿತ್ತು. ಇಲ್ಲಿ ಉಲೇಮಗಳು ಈ ಮುಸ್ಲಿಂ ಧರ್ಮಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಪಂಡಿತರಾಗಿರ್ತಕ್ಕಂಥವರಲ್ಲಿ ಉಲೇಮಾರು ಒಂದು ಪಂಡಿತರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸ್ತ್ರೀ ಶಿಕ್ಷಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಅವಕಾಶಗಳು ಇದ್ದಿರಲಿಲ್ಲ. ಮೊಹಮ್ಮದ್ ಬಿನ್ ತಗಲಕನ ಒಂದು ಆಳ್ವಿಕೆಯ ಬದಿಯಲ್ಲಿ ಸ್ವತಃ ಆತ ಜ್ಯೋತಿಷ್ಶಾಸ್ತ್ರದ ಬಗ್ಗೆ, ತಂತ್ರಜ್ಞಾನ, ಗಣಿತ, ತತ್ವಜ್ಞಾನ, ಶಾರೀರಿಕ ಶಿಕ್ಷಣ, ಇತಿಹಾಸ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದನ್ನು ಈತನ ಆಳ್ವಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಶಿಕ್ಷಣ ವ್ಯವಸ್ಥೆ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಒಂದು ಉತ್ಕೃಷ್ಟವಾಗಿ ಬೆಳೆದು ಹೆಚ್ಚಿನ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿದ್ಯಾರ್ಜನೆ ಅನ್ನೋದು ಅಲ್ಲಿ ಪಡೆದಿರ್ತಕ್ಕಂಥದ್ದನ್ನು ಈ ಒಂದು ಮಧ್ಯಕಾಲೀನ ಈ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ನಾವು ಕಾಣ್ತೇವೆ. ಆ ದೆಹಲಿ ಸುಲ್ತಾನರ ಪ್ರತಿಯೊಂದು ಮಸೀದಿಯಲ್ಲಿ ಈ ಶಿಕ್ಷಣ ಪ್ರಸಾರ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹೀಗೆ ಈ ರೀತಿಯಾಗಿ ಈ ಶಿಕ್ಷಣ ಅನ್ನೋದು ಅವರಲ್ಲಿ ಒಂದು ಪ್ರಮುಖವಾಗಿ ಉತ್ಕೃಷ್ಟವಾಗಿ ಎಲ್ಲ ರೀತಿಯ ನಿಲುವಿನಲ್ಲಿ ಬೆಳವಣಿಗೆಯನ್ನು ಪಡ್ಕೊಂಡು ಬರ್ತಕ್ಕಂಥದ್ದಾಗಿತ್ತು ಅನ್ನೋದನ್ನು ನಾವು ಈ ಒಂದು ಅಂಶಗಳ ಮೂಲಕವಾಗಿ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ನಂತರ ಸಾಹಿತ್ಯದ ಬಗ್ಗೆ, ಎನ್ಕರೇಜಿಂಗ್ ಆಫ್ ದಿ ಲಿಟ್ರೇಚರ್, ಸಾಹಿತ್ಯವನ್ನು ಪ್ರೋತ್ಸಾಹಿಸಿರುವಂಥದ್ದು, ಅವರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಸಾಹಿತ್ಯ ಕ್ಷೇತ್ರಕ್ಕೆ. ದೆಹಲಿ ಸುಲ್ತಾನರ ಆಡಳಿತದ ಅವಧಿಯಲ್ಲಿ ಬಹುತೇಕ ಸುಲ್ತಾನರು ಸಾಹಿತ್ಯದ ಅಭಿಮಾನಿಗಳಾಗಿರ್ತಕ್ಕಂಥದ್ದು, ಸಾಹಿತ್ಯದ ಅಭಿವೃದ್ಧಿಗೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಪರ್ಷಿಯನ್ ಭಾಷೆಗೆ ವಿಶೇಷವಾಗಿರ್ತಕ್ಕಂಥ ಉತ್ತೇಜನ ದೊರೆತರೂ ಕೂಡ ಅದರ ಜೊತೆಗೆ ಅರೇಬಿಕ್, ಉರ್ದು, ಸಂಸ್ಕೃತ್, ಹಿಂದಿ ಭಾಷೆಗಳು ಇಲ್ಲಿ ಸಾಹಿತ್ಯದ ಒಂದು ಬೆಳವಣಿಗೆಯಾಗಿ ಕಂಡು ಬರ್ತಾ ಇವೆ. ಇಲ್ಲಿ ಏಷ್ಯಾ ಖಂಡದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಅನೇಕ ವಿದ್ವಾಂಸರಿಗೆ ಈ ಸುಲ್ತಾನರ ಆಶ್ರಯ ನೀಡಿರ್ತಕ್ಕಂಥದ್ದು. ಆಶ್ರಯ ನೀಡಿ ಅವರಿಗೆ ಅನೇಕ ರೀತಿಯ ಸಾಹಿತ್ಯದ ರಚನೆಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥದ್ದಲ್ಲಿ ದೆಹಲಿ ಮತ್ತು ಆಗ್ರಾ ಒಂದು ಶ್ರೇಷ್ಠ ವಿದ್ಯಾ ಕೇಂದ್ರಗಳಾಗಿರ್ತಕ್ಕಂಥದ್ದಲ್ಲಿ ಯಾವ ವಿದ್ವಾಂಸನಾಗಿರ್ತಕ್ಕಂಥ ಫಿರ್ದೌಸಿ ಅನ್ನಂಥವ್ರು ಶಾ ನಾಮ ಅನ್ನೋಂಥ ಒಂದು ಮಹಾಕಾವ್ಯವನ್ನು ಅಲ್ಬೆರೂನಿ ಅನ್ನಂಥವನು ತಹಕೀಕ್ ಐ ಹಿಂದ್ ಅನ್ನುವಂಥ ಪರ್ಷಿಯನ್ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇವು ವಿಶೇಷವಾದ ಒಂದು ಕೃತಿಗಳು ನಮಗೆ ಸಿಗ್ತಾ ಇದ್ದಾವೆ. ನಂತರ ಇಲ್ಲಿ ಬ್ರಹ್ಮಗುಪ್ತನ
ಒಂದು ಸಂಸ್ಕೃತ ಕೃತಿಗಳನ್ನು ಭಾಷಾಂತರ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಈ ಒಂದು ವಿದ್ವಾಂಸರಲ್ಲಿ ನಾವು ಕಾಣ್ತೇವೆ. ನಂತರ ಸಾಹಿತ್ಯ ಪ್ರಿಯನಾಗಿರ್ತಕ್ಕಂಥ ಐಬಕ್ ತನ್ನ ಆಸ್ಥಾನದಲ್ಲಿ ಫಕ್ರುದ್ದೀನ್, ತಾರಿಕಿ ಮುಬಾರಕ್ ಶಹಿ ಮತ್ತು ಹಸನ್ ನಿಜಾಮಿ, ತಾಜುಲ್ ಮಸೀರ್ ಅನ್ನಂಥ ಒಂದು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಇಲ್ತುಮಿಶ್ನ ಒಂದು ಆಳ್ವಿಕೆಯಲ್ಲಿ ಕವಿಗಳಿಗೆ, ವಿದ್ವಾಂಸರಿಗೆ ಅವನು ಕೂಡ ಆಶ್ರಯ ನೀಡಿರ್ತಕ್ಕಂಥದ್ದು. ಇಲ್ಲಿ ಮಿನಹಜನ್ ಅಂತವನು, ಮಿನಹಜ್ ಸಿರಾಜನ್ ಅಂತವನು, ಮಿನಹಜ್ ಸಿರಾಜನ್ ಅಂತವನು ತಬಕತ್ ಇ ನಸ್ಸರಿ ಅನ್ನಂಥ ಕೃತಿಯನ್ನು ಬರೆಯಲ್ಪಟ್ಟಿರ್ತಕ್ಕಂಥದ್ದು. ಮಹಾಕವಿ ಕವಿರಾಜ ಎನಿಸಿಕೊಂಡಿರ್ತಕ್ಕಂಥ ಅಮೀರ್ ಖುಸ್ರು ಬಲ್ಬನ್ನನ ಕಾಲದಿಂದ ಒಂದು ಗಿಯಾಸುದ್ದೀನ್ ತಗಲಕನ ಕಾಲದವರೆಗೆ ಈ ಸುಲ್ತಾನ್ ರಾಜಸರದಲ್ಲಿದ್ದು ಒಬ್ಬ ಹಿಂದೂಸ್ತಾನದ ಗಿಳಿ ಅಂತೇಳಿ ಈತ ಪ್ರಸಿದ್ಧವಾದ ಬಿರುದಿನೊಂದಿಗೆ ಹೆಸರುವಾಸಿ ಆಗ್ತದೆ. ಸುಮಾರು ಈತ 4 ಕವನಗಳನ್ನು ಇಲ್ಲಿ ಕೃತಿಗಳನ್ನು ಬರೆಯಲ್ಪಟ್ಟಿರ್ತಕ್ಕಂಥದ್ದು. 4 ಲಕ್ಷ ಇಲ್ಲಿ 4 ಲಕ್ಷ ಒಂದು ಕವನಗಳನ್ನು ಈತ ಬರೆದಿದ್ದಾನೆ. ಅಂಥ ಒಂದು ಈತನ ಒಂದು ಪ್ರಮುಖ ಕೃತಿಗಳು ಯಾವುವು ಅಂತಂತಂದರೆ ತಾರಿಕ್ ಇ ಅಲಾಯನ್ ಅಂತದ್ದು, ತಗ್ಲಕ್ ನಾಮ ಅನ್ನಂಥದ್ದು, ಆಸಿಕ್ ಅನ್ನಂಥದ್ದು, ಕ್ವಜೈನ್ ಅಲಿ ಪುತ್ತಾನ್ ಅಂತ ಒಂದು ಪ್ರಮುಖವಾಗಿ ಇರ್ತಕ್ಕಂಥವಳು. ಇದೇ ವಿಧಿಯಲ್ಲಿ ಮತ್ತೊಬ್ಬ ಪರ್ಷಿಯನ್ ಕವಿ ಅಮೀರ್ ಹಸನ್ ಅನ್ನಂಥವನು. ಇಲ್ಲಿ ದೆಹಲಿಗೆ ಅಲಾವುದ್ದೀನ್ ಖಿಲ್ಜಿ ಆಶ್ರಯವನ್ನು ಈತ ಪಡ್ಕೊಂಡಿರ್ತಕ್ಕಂಥದ್ದು. ಐನ್ ಉಲ್ ಮುಲ್ಕ್ ಅನ್ನುವಂಥ ಒಂದು ಕೃತಿಯನ್ನು ಇವನು ಬರೆದಿರ್ತಕ್ಕಂಥದ್ದು. ನಂತರ ಮಿನಾಜುಸ್ ಸಿರಾಜನ್ ಅಂತವನು ತಬಾಕತ್ ಇ ನಸೀರ್ ಅನ್ನುವಂಥ ಕೃತಿ. ಜಿಯಾಜುದ್ದೀನ್ ಬರ್ನಿ ತಾರಿಕಿ ಫಿರೋಜ್ ಶಾಹಿ, ಫತ್ವಾಯಿ ಜಿಯಾಂದರಿ ಅನ್ನುವಂಥ ಕೃತಿಗಳನ್ನು ಬರೆದಿರ್ತಕ್ಕಂಥದ್ದು. ಶಮ್ಸಿ ಸಿರಾಜನ್ ಅಂತವನಿಗೆ ತಾರಿಕಿ ಫಿರೋಜ್ ಶಾಹಿ ಅನ್ನೋಂಥ ಐತಿಹಾಸಿಕ ಕೃತಿಗಳನ್ನು ಇಲ್ಲಿ ಬರೆದಿರ್ತಕ್ಕಂಥದ್ದು. ಈ ರೀತಿಯಾಗಿ ಇಂಥ ಒಂದು ಯಾವ ಈ ಸಂಸ್ಕೃತ ಮತ್ತು ಯಾವ ಪರ್ಷಿಯನ್ ಭಾಷೆಗೆ ಸಂಬಂಧಪಟ್ಟಂಥ ಅನೇಕ ಒಂದು ವಿದ್ವಾಂಸರು, ಪಂಡಿತರು ಇಲ್ಲಿ ಆಶ್ರಯ ಪಡ್ಕೊಂಡು ಅನೇಕ ರೀತಿಯ ಕೃತಿಗಳನ್ನು ಇಲ್ಲಿ ಬರೆಯಲ್ಪಟ್ಟು ಅವುಗಳನ್ನು ಯಾವ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಅನೇಕ ರೀತಿಯಾಗಿ ಕಾಣ್ತಾ ಇದ್ದೇವೆ. ಇಲ್ಲಿ ಯಾವ ಈ ಪ್ರಮುಖವಾಗಲ್ಪಟ್ಟಿರುವಂಥ ಹಿಂದೂ ಸಾಹಿತಿಗಳು ಕೂಡ ಈ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅವರಲ್ಲಿ ಜಯದೇವನ ಗೀತ ಗೋವಿಂದನ್ ಅಂತದ್ದು, ಭಾರತ ಸಾರಥಿಯ ಶಾಸ್ತ್ರ ದೀಪಿಕಾ ಅನ್ನಂಥ ಒಂದು ಕೃತಿಗಳು ರಚನೆಯಾಗಿರ್ತಕ್ಕಂಥದ್ದು. ನಂತರ ಈ ಪೃಥ್ವಿರಾಜ ಚವನ್ ಹಿಂದಿ ಸಾಹಿತ್ಯದಲ್ಲಿ ಕವಿ ಚಾಂದ್ ಬಾರ್ದಾಯಿಯ ಪೃಥ್ವಿರಾಜಸ್ವನ್ ಅಂತ ಒಂದು ಕೃತಿ ಬರೆದಿರ್ತಕ್ಕಂಥವನಲ್ಲಿ. ನಂತರ ಸಾರಂಗದ ಅಮೀರ್ ರಾಸೋ ಮತ್ತು ಅಮೀರ್ ಕಾವ್ಯ ಅಂತ ಕೃತಿಗಳನ್ನು ಬರೆದಿರ್ತಕ್ಕಂಥವನು. ಹೀಗೆ ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಇಂಥ ಒಂದು ಯಾವ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಈ ರೀತಿಯ ಸಾಹಿತ್ಯದ ಬೆಳವಣಿಗೆ ಅನ್ನೋದನ್ನು ದೆಹಲಿ ಸುಲ್ತಾನರಲ್ಲಿ ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಯಾವ ಸಂಗೀತದ ಆಸಕ್ತಿ ಅನ್ನೋದು ಕೂಡ ಇವರಲ್ಲಿ ಕಂಡು ಬರ್ತಕ್ಕಂಥದ್ದು, ಸಂಗೀತದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಂಗೀತ ಸಾಧನೆಗಳಾಗಿರ್ತಕ್ಕಂಥ ಸಿತಾರ ಮತ್ತು ತಬಲಾ ನೂತನವಾಗಿ ಅಭಿವೃದ್ಧಿಯನ್ನು ಇಲ್ಲಿ ಪಡ್ಕೊಂಡು ಬರ್ತಾ ಇದ್ದೇವೆ. ಯಾವ ಜಾನ್ಪುರ ಆಗಲಿ, ಆಗ್ರಾ ಆಗಲಿ, ಗ್ವಾಲಿಯರ್ ಆಗಲಿ ಒಂದು ಸಂಗೀತ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಕೇಂದ್ರ ಸ್ಥಳಗಳಾಗಿರ್ತಕ್ಕಂಥದ್ದನ್ನು ಇಲ್ಲಿ ಮಾನ್ಸಿಂಗನ್ ಅಂತವನು ಮಾನ್ ಕುತೂಹಲ ಎಂಬ ಸಂಗೀತಕ್ಕೆ ಸಂಬಂಧಪಟ್ಟಂಥ ಕೃತಿ ಬರೆದಿರ್ತಕ್ಕಂಥವನು. ಬೈಜುವನ್ ಅಂತ ಮತ್ತೊಬ್ಬ ಸಂಗೀತ ವಿದ್ವಾಂಸನ ಕೂಡ ಇಲ್ಲಿ ಇದ್ದಾನೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಸಾಹಿತ್ಯ ಅನ್ನೋದು ಯಾವ ಸಂಗೀತ ಅನ್ನೋದು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಈ ರೀತಿಯ ನಿಟ್ಟಿನಲ್ಲಿ ಅದು ಪ್ರಮುಖ ಅಭಿವೃದ್ಧಿಯನ್ನು ಪಡ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಂತರ ಅವರ ಕಲೆ ವಾಸ್ತುಶಿಲ್ಪದ ಬಗ್ಗೆ ನೋಡಿದಾಗ ದೆಹಲಿ ಸುಲ್ತಾನರ ಒಂದು ಕಲೆ ವಾಸ್ತುಶಿಲ್ಪವನ್ನು ಇಲ್ಲಿ ದೆಹಲಿ ಸುಲ್ತಾನರು ಕಲೆ ವಾಸ್ತುಶಿಲ್ಪದಲ್ಲಿ ಕೂಡ ವಿಶೇಷವಾದ ಒಂದು ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾರೆ. ಅದರ ಬಗ್ಗೆ ಕೂಡ ಆಸಕ್ತಿ ಅಭಿರುಚಿಯನ್ನು ಒಳ್ಳೆಯವರಾಗಿದ್ದರು ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಗೆ ಒಂದು ಸಮನ್ವಯವಾಗಿರುವಂಥ ಸಂಸ್ಕೃತಿಯೊಂದಿಗೆ ಭವ್ಯವಾದ ಅರಮನೆಗಳ, ಅಲಂಕೃತವಾದ ಒಂದು ಮಸೀದಿಗಳು, ನಗರಗಳು, ಮದರಸಗಳು, ಗೋರಿಗಳು, ಗುಮ್ಮಟಗಳು ಈ ರೀತಿಯಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಸುಂದರ ಸ್ಮಾರಕಗಳನ್ನು ನಾವು ಇಲ್ಲಿ ಇವರ ಆಳ್ವಿಕೆಯಲ್ಲಿ ಕಾಣ್ತಾ ಇದ್ದೇವೆ.
ನೂತನವಾಗಿರ್ತಕ್ಕಂಥ ಶೈಲಿಯನ್ನು ಫರ್ಗ್ಯೂಸನ್ನರವರು ಇಂಡೋ ಸಾರ್ಸನಿಕ್ ಅಂತೇಳಿದ್ರೆ ಕರೆಯಲ್ಪಡ್ತಾರೆ. ಅದನ್ನೇ ಸಾಮಾನ್ಯವಾಗಿ ನಾವು ಇಂಡೋ ಇಸ್ಲಾಮಿಕ್ ಕಲೆ ಅಂತೇಳಿ ಇಲ್ಲಿ ಪ್ರಸಿದ್ಧವಾಗಿ ಅದನ್ನು ಕರೆಯಲ್ಪಡ್ತಾರೆ. ಈ ಒಂದು ಶೈಲಿಯ ಪ್ರಮುಖ ಲಕ್ಷಣ ಏನಂತಂದರೆ, ಇಂಡೋ ಇಸ್ಲಾಮಿಕ್ ಶೈಲಿಯ ಲಕ್ಷಣಗಳು ಏನಂತಂದರೆ, ಊರ್ಧ್ವಮುಖಿ ಇರುವಂಥ ಮನಚುಳ್ಳ ಅರ್ಧ ಕಮಾನು, ಎತ್ತರವಾದ ಒಂದು ಮಿನಾರು, ಗೋಲಾಕಾರ ಅನ್ನೋಂಥದ್ದು, ಕೆಂಪು ಮರಳು ಕಲ್ಲನ್ನು ಒಳಗೊಂಡಿರ್ತಕ್ಕಂಥದ್ದು, ಅಮೃತ ಶಿಲೆಯನ್ನು ಹೊಂದಿರುವಂಥ ಸುಂದರವಾದ ಸಮ್ಮಿಶ್ರಣ, ಈ ರೀತಿಯ ಒಂದು ವಿನ್ಯಾಸಗಳ ಮೂಲಕ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಇವರ ಒಂದು ಸ್ಮಾರಕಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಯಾವ ಈ ಪ್ರಮುಖವಾಗಿರ್ತಕ್ಕಂಥ ಈ ರೀತಿಯ ಒಂದು ಇಸ್ಲಾಮಿಕ್ ವಾಸ್ತುಶಿಲ್ಪವು ಪರ್ಷಿಯನ್, ಅರೇಬಿಯನ್, ಟರ್ಕಿ ಮತ್ತು ಮಧ್ಯ ಏಷ್ಯಾದ ವಿನ್ಯಾಸಗಳನ್ನು ಒಳಗೊಂಡು ರಚನೆಯಾಗಿರ್ತಕ್ಕಂಥ ಒಂದು ಸುಂದರವಾದ ಕಟ್ಟಡಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಬಂಗಾಲ, ಬಿಜಾಪುರ್, ಜಾನ್ಪುರ್, ಮಾಲ್ವಾ, ಗುಜರಾತ್ ಪ್ರಾಂತಗಳಲ್ಲಿ ಇವರ ವಾಸ್ತು ಶಿಲ್ಪಕಲೆಯ ಬೆಳವಣಿಗೆಯನ್ನು ಕಾಣ್ತಕ್ಕಂಥದ್ದು ನಾವು. ಈ ಎಲ್ಲ ಸಂತತಿಯ ಸುಲ್ತಾನರ ಆಳ್ವಿಕೆಯ ಅವಧಿಯಲ್ಲಿ ಅರಮನೆಗಳು, ಮಸೀದಿಗಳು, ಭವ್ಯ ಮಂದಿರಗಳು, ದರ್ಗಾಗಳು, ಗುಮ್ಮಟಗಳು, ಮಿನಾರ್ಗಳು ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಪ್ರತ್ಯೇಕವಾಗಿ ಅವರ ಆಳ್ವಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ದೆಹಲಿ ಸುಲ್ತಾನರ ಒಂದು ಕಟ್ಟಡ ಯಾವುದಂತಂದರೆ ಕುತುಬ್ ಮಿನಾರ್ ಅನ್ನೋಂಥದ್ದನ್ನು, ಕುವತ್ತುಲ್ ಇಸ್ಲಾಂ ಅಂತೇಳಿ ಮಸೀದಿ ಅದು. ನಂತರ ದೆಹಲಿಯ ಮೇರೋಲಿಯಲ್ಲಿ ಸಂತ್ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರನ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥದ್ದು ಇದು ಕುತುಬುದ್ದೀನ್ ಐಬಕನಿಂದ ಆರಂಭವಾಗಿ ನಂತರದಲ್ಲಿ ಇಲ್ತ್ಮಿಷನ್ನಲ್ಲಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕುತುಬ್ ಮಿನಾರದ ರಚನೆಯನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಫಿರೋಜ್ ಶಾನ ಒಂದು ಆಳ್ವಿಕೆ ಅವಧಿಯಲ್ಲಿ ಇದು ಸಿಡಿಲಿನ ಒಂದು ಅಪಘಾತಕ್ಕೆ ಭಗ್ನವಾಗಿದ್ದು ಕೊನೆಯ ಅಂತಸ್ತನ್ನು ನಂತರ ಯಾವ ಲೋಧಿ ಸಂತತಿಯ ಸಿಕಂದರ್ ಲೋಧಿ ಅನ್ನಂಥವನು 1503ರಲ್ಲಿ ಅದನ್ನು ದುರಸ್ತಿಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದು 242 ಅಡಿಗಳಷ್ಟು ಎತ್ತರವಾಗಿರ್ತಕ್ಕಂಥದ್ದು, 5 ಅಂತಸ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಸಿದ್ಧ ಕುತುಬ್ ಮಿನಾರವಾಗಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ಸುತ್ತಲೂ ಕುರಾನಿನ ಶ್ಲೋಕಗಳು ಮತ್ತು ಬಳ್ಳಿಗಳ ಕೆತ್ತನೆಯ ಸ್ವರೂಪಗಳನ್ನು ಕಾಣ್ತಾರೆ. ಇದರ ಒಂದು ರಚನೆ ಕೆಂಪು ಮರಳು ಶಿಲೆ, ಅಮೃತ ಶಿಲೆಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಮುಸಲ್ಮಾನರು ಪ್ರಾರ್ಥನೆಗಾಗಿ ಕೂಗಿ ಕರೆಯುವ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿರ್ತಕ್ಕಂಥ ಇದು ಇಂಡೋ ಸಾರ್ಸನಿಕ್ ಶೈಲಿಯ ಉತ್ತಮ ಒಂದು ಉದಾಹರಣೆಯಾಗಿರ್ತಕ್ಕಂಥದ್ದು. ಇದು ಕೂಡ ವಿಶ್ವದ 7 ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಇಂತಹ ಪರಿಪೂರ್ಣ ಮಿನಾರ್ ಬೇರೊಂದಿಲ್ಲ ಅನ್ನೋಂಥದ್ದನ್ನು ಅಲ್ಲಿ ಫರ್ಗ್ಯೂಸನ್ನರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಕುತುಬ್ ಮಿನಾರದ ಬಗ್ಗೆ ನಾವು ಕಾಣ್ತೇವೆ. ನಂತರ ಈ ಐಬಕ್ನು ಅಜ್ಮೀರದಲ್ಲಿ ಕಟ್ಟಿಸಿರ್ತಕ್ಕಂಥ ಆದಾಯಿ ದೀನ್ ಕಾ ಜೋನ್ಪಾರ್ ಅನ್ನೋಂಥ ಒಂದು ಮಸೀದಿ, ಇಲ್ತ್ಮಿಷನ ಜಾಮಿ ಮಸೀದಿ ಅನ್ನೋಂಥದ್ದು, ನಂತರ ಶಾಮ್ಸಿ ಈದ್ಗಾ ಅನ್ನೋಂಥದ್ದು, ಬಲ್ಬನ್ನನ ದೆಹಲಿಯ ಒಂದು ಕೆಂಪು ಕೋಟೆ, ಅಲೌದ್ದೀನ್ ಖಿಲ್ಜಿಯ ಅಲಾಯಿ ದರ್ವಾಜ್ ಅನ್ನೋಂಥದ್ದು, ಅಜಾರ್ ಸಿತಮ್ ಅನ್ನೋಂಥದ್ದು, ಹೌಜೆ ಸಿಲಾಯಿ ಅನ್ನೋಂಥದ್ದು, ಸಿರಿ ಕೋಟೆ ಅನ್ನೋಂಥದ್ದು, ಮೊಹಮ್ಮದ್ ಬಿನ್ ತಗ್ಲಕ್ನ ಅರಮನೆ ಮಸೀದಿಗಳು ಮತ್ತು ಗಿಯಾಸುದ್ದೀನ್ ತಗ್ಲಕ್ ಕಟ್ಟಿಸಿರ್ತಕ್ಕಂಥ ತಗ್ಲಕ್ಬಾದ್ ಜಾಮಿ ಮಸೀದಿ, ಹೌಜೆ ಕಾಸ್, ಹಿಸ್ಸಾರ್, ಫಿರೋಜ್ ಕೋಟ್ಲಾ, ಆದಿಲ್ಬಾದ್ ಕೋಟೆ, ಹೀಗೆ ಈ ರೀತಿಯಾಗಿ ಇಂಥ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಈ ರೀತಿಯ ಒಂದು ಮಸೀದಿಗಳ ಗೋರಿಗಳ ನಿರ್ಮಾಣವಾಗಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ತದನಂತರದಲ್ಲಿ ಯಾವ ಈ ಪ್ರಮುಖವಾಗಲ್ಪಟ್ಟಿರುವಂಥ ಮಾಲ್ವಾದಲ್ಲಿಯ ಜಾಮಿ ಮಸೀದಿ, ಜಾನ್ಪುರದ ಅತಲಾ ದೇವಿಯ ಮಸೀದಿ, ಲಾಲ್ ದರ್ವಾಜ ಮಸೀದಿ, ಜಾಮಿ ಮಸೀದಿ, ಗುಜರಾತದ ಒಂದು ಜಾಮಿ ಮಸೀದಿ, ನಂತರ ಚಂಪಾರಣ್ಯದಲ್ಲಿರುವಂಥ ಒಂದು ಮಸೀದಿ, ಇವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರುವಂಥ ಒಂದು ಪ್ರಮುಖ ಕಲಾ ಅವಶೇಷಗಳಾಗಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ದೆಹಲಿ ಸುಲ್ತಾನರ ಕಲೆ ವಾಸ್ತುಶಿಲ್ಪವನ್ನು ನಾವು ಅತ್ಯಂತ ಒಂದು ವೈಭವವಾಗಿ ಉತ್ಕೃಷ್ಟವಾಗಿ ರಚನೆಯಾಗಿರ್ತಕ್ಕಂಥ ಅಂದರೆ ಅವರ ಯಾವ ಪ್ರಮುಖ ನಗರಗಳು, ಪಟ್ಟಣಗಳು, ನಂತರ ಅರಮನೆಗಳು, ಗೋರಿಗಳನ್ನು, ಕಮಾನುಗಳನ್ನು, ಮಸೀದಿಗಳನ್ನು, ಸ್ತಂಭಗಳನ್ನು, ಮಿನಾರ್ಗಳನ್ನು ಈ ರೀತಿಯಾಗಿ ವಿವಿಧ ವಿನ್ಯಾಸಗಳಲ್ಲಿ
ನಿರ್ಮಾಣ ಮಾಡಿರ್ತಕ್ಕಂಥವುಗಳನ್ನು ನಾವು ಈ ರೀತಿಯಾಗಿ ಪ್ರಧಾನವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ದೆಹಲಿ ಸುಲ್ತಾನರ ಒಂದು ಪ್ರಮುಖವಾದ ಒಂದು ಕೊಡುಗೆಗಳಲ್ಲಿ ಅವರ ಶಿಕ್ಷಣ ವ್ಯವಸ್ಥೆ ಆಗಲಿ, ಅವರ ಸಾಹಿತ್ಯದ ಪ್ರೋತ್ಸಾಹ ಆಗಲಿ, ಅವರ ಕಲೆ ವಾತ್ಸಲ್ಪದ ಅಭಿರುಚಿ ಅನ್ನೋದನ್ನು ಇವೆಲ್ಲವುಗಳ ಮೂಲಕವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ.